ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೀವಿ. ಇದೀಗ ಸಾಕಷ್ಟು ಒಂದಲ್ಲ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಬರ್ತಾ ಇರುವಂಥದ್ದು ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಕಳೆದ ಒಂದೆರಡು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿಡಿಯೋ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಹೆಚ್ಚಿಗೆ ಒಂದು ವರ್ಕ್ ಕೂಡ ಇರುವಂಥದ್ದು. ನಂತರದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಆದಷ್ಟು ಮೆಸೇಜ್ ಇನ್ಸ್ಟಾಗ್ರಾಮ್ ಮೇಲೆ ಕೂಡ ವಿದ್ಯಾರ್ಥಿಗಳಿಗೆ ನಾವು ರಿಪ್ಲೈ ಕೊಡ್ತೇನೆ. ಸಾಕಷ್ಟು ಸಮಯ ಕೂಡ ಹೋಯಿತು ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಡಿಯೋ ಕೂಡ ತಲುಪಿಲ್ಲ, ಅಂದರೆ ವಿಡಿಯೋಸ್ ಕೂಡ ಮಾಡಿದ್ವಿ, ಅದನ್ನ ಕೂಡ ನೋಡಿ ಅಂತ ಕೂಡ ಹೇಳಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ಕೂಡ ತಲುಪ್ತೇನೆ ಹೋಗ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಇದನ್ನ ನೋಡ್ಲಿಕ್ಕೆ ಕೂಡ ಹಳೆ ವಿಡಿಯೋ ಅಂತ ಅನಿಸ್ಬಿಟ್ಟು, ಅಂದ್ರೆ ವಿದ್ಯಾರ್ಥಿಗಳು ಅದನ್ನ ಅಪ್ಡೇಟ್ ಸಿಗದೇನೆ ಹೋಗಿರ್ಬೋದು ಅಂತ ಹೇಳ್ತಾ. ಸೊ ಸಾಕಷ್ಟು ಒಂದು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಕೂಡ ಬರ್ತಿದ್ವು. ಸೊ ಒಂದು ಫೋರ್ತ್ ಒಂದು ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ನಾವು ಸೀಟನ್ನ ಪಡ್ಕೋಬೇಕಾದ್ರೆ ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕು, ಕಾಲೇಜಿನ ಹತ್ರ ಆಯ್ಕೆಗಳು ಮಾಡ್ಕೋಬೇಕು. ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಎಷ್ಟು ಪರ್ಸೆಂಟ್ ಇರೋರು ಎಷ್ಟು ಕಾಲೇಜುಗಳನ್ನ ಆಯ್ಕೆ ಮಾಡ್ಕೋಬೇಕು. ನಂತರದಲ್ಲಿ 200ಕ್ಕೂ ಅಧಿಕ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೋಬೇಕಾ ನಾವು. ಮತ್ತೆ ಸ್ಟಾರ್ ಮಾರ್ಕ್ ಬಂದ್ರೆ ಇವಾಗ ಏನು ಅಂತೆಲ್ಲ ಕೇಳ್ತೀರಿ. ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಏನಾದ್ರು ಫೋರ್ತ್ ರೌಂಡ್ ಅಲ್ಲಿ ಬಂತು ಅಂದ್ರೆ ನೆಕ್ಸ್ಟ್ ಇಯರ್ ವಿದ್ಯಾರ್ಥಿಗಳು ಟ್ರೈ ಮಾಡಬೇಕಿರುತ್ತೆ. ಆ ಕಾರಣಕ್ಕೆ ಈಗ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರೆದ ರೀತಿಯಲ್ಲಿ ಕಾಲೇಜ್ ಸೀಟ್ ಸಿಗಬೇಕು ಅಂದ್ರೆ ವಿದ್ಯಾರ್ಥಿಗಳು ಯಾವ ತರ ಮಾಡಬೇಕು. ಸೊ ಇನ್ನ ಕೂಡ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಇರುವಂತದ್ದು. ಆ ಕಾರಣಕ್ಕೆ ಈಗ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದೀವಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ವಿದ್ಯಾರ್ಥಿಗಳು. ನಂತರದಲ್ಲಿ ವಿದ್ಯಾರ್ಥಿಗಳು ಸರಿಯಾಗಿ ಹೇಳೋದನ್ನ ಅರ್ಥ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ನೀವು ಮಾಡಬೇಕಿರುತ್ತೆ. ಯಾವ್ದಾದ್ರು ಮಿಸ್ಟೇಕ್ ಮಾಡಿ ಇನ್ನೊಂದು ಮತ್ತೊಂದು ಮಾಡೋದ್ರ ಮುಖಾಂತರ ಆಪ್ಷನ್ ಎಂಟ್ರಿಗಳನ್ನ ಮಾಡ್ತೀರಾ ಅಂತಂದ್ರೆ ನೀವು ಸರಿಯಾಗಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದೇನೆ ಹೋಗಬಹುದು. ಸ್ಟಾರ್ ಮಾರ್ಕ್ ಬಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಫಾಲೋ ಮಾಡಿ. ಮತ್ತೆ ಸೀಟ್ ಸಿಕ್ಕರೂ ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಬೋದು. ಆ ಕಾರಣಕ್ಕೆ ಹೇಳುವಂತ ವಿಚಾರಗಳನ್ನ ಸರಿಯಾಗಿ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋಸ್ ಕೂಡ ಮಾಡ್ತಿದ್ದೀನಿ ಅಂತ ಹೇಳ್ತಾ, ಸೊ ಇದೀಗ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರದಲ್ಲಿ ಅವರು ಕೂಡ ಶೇರ್ ಮಾಡಿ, ಅವರಿಗೆ ಕೂಡ ಸಹಾಯ ಮಾಡಿ ಅಂತ ಹೇಳ್ತಾ, ಸೊ ಈ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ, ಸುದ್ದಿ, ನೋಟಿಫಿಕೇಶನ್, ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಸುದ್ದಿಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಟಿಪ್ಸ್ ಗಳಾಗಿರ್ಬೋದು, ನಂತರದಲ್ಲಿ ಅಂದ್ರೆ ಸಲಹೆಗಳು, ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್, ಎಲ್ಲ ಒಂದು ಸುದ್ದಿಗಳು ಕೂಡ ಟೆಲಿಗ್ರಾಮ್ ಅಲ್ಲಿ ಸಿಗ್ತಾ ಇರುತ್ತೆ. ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ನಿಮ್ದು ಯಾರೋ ಪ್ರಶ್ನೆ ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಕೂಡ ಮಾಡ್ತಿದ್ದೀರಾ. ವಿಡಿಯೋಸ್ ಕೂಡ ಇದಾವೆ, ಅದನ್ನ ನೋಡ್ಕೊಂಡು ವಿದ್ಯಾರ್ಥಿಗಳು ಕ್ಲಿಯರ್ ಮಾಡ್ಕೊಳ್ಳಿ. ರಿಪ್ಲೈ ಏನಾದ್ರು ಬರಕ್ ತಡ ಆದ್ರೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ನಂತರದಲ್ಲಿ ವಿಡಿಯೋಸ್ ಇದೆ ನೋಡಿ ಅಂತ ಏನಾದ್ರು ನಾವು ಹೇಳಿದಂತ ಪಕ್ಷದಲ್ಲಿ ವಿಡಿಯೋಸ್ ಅದ್ರ ಬಗ್ಗೆ ಮಾಡಿರ್ತೀವಿ. ಆ ಕಾರಣಕ್ಕೆ ವಿಡಿಯೋಸ್ ನ ಹುಡುಕಿ ವಿದ್ಯಾರ್ಥಿಗಳು ಮತ್ತೆ ಲಿಂಕ್ ಕಳಿಸಿ ಅಂತೆಲ್ಲ ಕೇಳ್ತೀರಾ. ಲಿಂಕ್ ನ ಕಳಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಮಯ ಕೂಡ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ವಿಡಿಯೋಸ್ ಕೂಡ ಇದಾವೆ, ಎಲ್ಲ ಅರ್ಥಪೂರ್ಣವಾಗಿ ನಿಮಗೆ A to Z ಮಾಹಿತಿ B.Ed ಕುರಿತು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಅದನ್ನೆಲ್ಲ ನೋಡಿ ನೀವು ಮಾಹಿತಿನ ಪಡ್ಕೊಳ್ಳಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ, ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುತ್ತೇನೆ ನಾನು. 2025 24-25ನೇ ಸಾಲಲ್ಲಿ, ಇವಾಗ 2025 ಇವಾಗ ವಿದ್ಯಾರ್ಥಿಗಳಿಗೆ ಶುರುವಾಗಿರುವಂತದ್ದು. ಇದರಲ್ಲಿ ವಿದ್ಯಾರ್ಥಿಗಳಿಗೆ 2024-25 ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳ ಪೈಕಿ ಆಪ್ಷನ್ ಎಂಟ್ರಿ ಫೋರ್ತ್ ರೌಂಡ್ ನಡೀತಿರುವಂತದ್ದು. ಇದೇ ಒಂದು ಕೊನೆಯ ಅವಕಾಶ ಅಂತೆಲ್ಲ ಇಲಾಖೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಆ ಪ್ರಕಾರದಲ್ಲಿ ಫೋರ್ತ್ ರೌಂಡ್ ಅಲ್ಲಿ ಸೀಟ್ ಸಿಗಬೇಕು, ಸರ್ಕಾರಿ ಕೋಟದ B.Ed ಸೀಟ್ ಸಿಗಬೇಕು ಅಂದ್ರೆ ವಿದ್ಯಾರ್ಥಿಗಳು ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕಾಗಿದ್ರೆ, ಯಾವ ತರ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡಾಗ ಅವರಿಗೆ ಸೀಟ್ ಸಿಗಬಹುದು, ಎಷ್ಟು ಕಾಲೇಜ್ ಆಯ್ಕೆ ಮಾಡಬೇಕು, ಎಷ್ಟು ಪರ್ಸೆಂಟ್ ಇರೋರು, ಸ್ಟಾರ್ ಮಾರ್ಕ್ ಬರಬಾರ್ದು ಅಂದ್ರೆ ಏನ್ ಮಾಡಬೇಕು. ಸ್ಟಾರ್ ಮಾರ್ಕ್ ಬಂತಂದ್ರೆ ವಿದ್ಯಾರ್ಥಿಗಳು ಗೊತ್ತಿದೆ ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಸ್ಟಾರ್ ಮಾರ್ಕ್ ಬಂದ್ರೆ ಉಪಯೋಗನೇ ಇರೋದಿಲ್ಲ. ನೆಕ್ಸ್ಟ್ ರೌಂಡ್ ಅಲ್ಲಿ ಬೇಕಾದ್ರೆ ಅಪ್ಲಿಕೇಶನ್ ಹಾಕೊಂಡು ಅವರು ಸೀಟ್ ಪಡ್ಕೊಳ್ಳೋಕೆ ನೋಡ್ಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ಬೇಕಿರುತ್ತೆ. ಸೊ ಈಗಾದ್ರೆ ಯಾವ ತರ ಏನ್ ಮಾಡಬೇಕು, ಸೊ ಒಂದೊಂದಾಗಿ ತಿಳಿಸುವಂತಂದ್ರೆ, ಈಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಬಗ್ಗೆ ನಾನು ತಿಳಿಸುವಂತಂದ್ರೆ, ಪ್ರಮುಖವಾಗಿ ನೀವು ಮಾಡ್ತಕ್ಕಂಥ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನಿಮ್ಮ ಒಂದು ಸೀಟುಗಳು ಸಿಗೋದು ಬಿಡೋದು ನಿರ್ಧಾರ ಆಗುತ್ತೆ ವಿದ್ಯಾರ್ಥಿಗಳೇ. ಪರ್ಸೆಂಟೇಜ್ ಅನ್ನೋದು ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೋ ಹಾಗೆ ನೀವು ಕೊಡುವಂತ ಕಾಲೇಜುಗಳ ಆದ್ಯತೆಗಳು ಮತ್ತೆ ಆ ಕಾಲೇಜುಗಳ ಸಂಖ್ಯೆ ಕೂಡ ನಿಗದಿಯಾಗಿರುತ್ತೆ. ಪ್ರಮುಖವಾಗಿ ಸೀಟ್ ಮೆಟ್ರಿಕ್ಸ್ ಅಂತ ಇಲಾಖೆ ಕಡೆಯಿಂದ ಒಂದು ಪ್ರಕಟ ಮಾಡಿದ್ದಾರೆ, ನಿಮಗೆ ಗೊತ್ತಿರುತ್ತೆ. ಕನ್ನಡ ವೇದ ಒಂದು ಟೆಲಿಗ್ರಾಮ್ B.Ed ಅಫಿಷಿಯಲ್ B.Ed ಗ್ರೂಪ್ ಏನಿದೆ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೀವಿ, ಅಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಆರ್ಟ್ಸ್ ಮತ್ತೆ ಸೈನ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಅಲ್ಲಿ ಕೂಡ ಬಂದಿರುತ್ತೆ. ನಂತರದಲ್ಲಿ ಇವಾಗ ಈ ಒಂದು ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಬದಾಗಿರುತ್ತೆ. ಇನ್ನೊಂದು ಸೀಟ್ ಮೆಟ್ರಿಕ್ಸ್ ಪಕ್ಕ ಇರುತ್ತೆ ಅಂದ್ರೆ ಸೀಟ್ ಮೆಟ್ರಿಕ್ಸ್ ಪ್ರಕಾರ ಅಂತ ಇರೋದಿಲ್ಲ ವಿದ್ಯಾರ್ಥಿಗಳು, ಅದು ಹೆಚ್ಚು ಕಮ್ಮಿ ಆಧಾರದ ಮೇಲೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗಿರುತ್ತೆ. ಸೀಟ್ ಮೆಟ್ರಿಕ್ಸ್ ಅಲ್ಲಿ 0 ಸೀಟ್ಸ್ ತೋರಿಸಿರುವಂತ ವಿದ್ಯಾರ್ಥಿಗಳಿಗೆ ಆ ಕಾಲೇಜ್ಗಳಲ್ಲಿ ಯಾವುದೋ ಒಂದು ಕ್ಯಾಟಗರಿ ತಗೊಳ್ಳಿ, 2A 2B ಇದರ ಏನಿರುತ್ತೆ ಅನ್ಕೊಳ್ಳಿ, ಆ ಕಾಲೇಜಲ್ಲಿ 0 ಸೀಟ್ ತೋರಿಸಿರುತ್ತೆ. ಬಟ್ ಅದೇ ಕಾಲೇಜಲ್ಲಿ ಲಿಸ್ಟ್ ಅನೌನ್ಸ್ ಆದಾಗ ಒಂದೆರಡು ಸೀಟ್ ಅಲಾಟ್ ಆಗಿರುತ್ತೆ ಆ ವಿದ್ಯಾರ್ಥಿಗಳಿಗೆ. 2Aಗೆ 0 ಸೀಟ್ ಅಂತ ಬಂದಿದ್ರೆ 2Aಗೆ ಒಂದು ಸೀಟ್ ಅಲಾಟ್ ಆಗಿರುತ್ತೆ, 2 ಸೀಟ್ ಅಲಾಟ್ ಆಗಿರ್ಬೋದು. ಆ ಕಾರಣಕ್ಕೆ ಎಕ್ಸಾಂಪಲ್ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಎಕ್ಸಾಕ್ಟ್ ಆಗಿ ನೋಡಕ್ ಹೋಗಬೇಡಿ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಅಂದಾಜಲ್ಲಿ ಸೀಟ್ ಇಲ್ಲ ಅನ್ನೋ ಕಾಲೇಜ್ಗಳಿಗೆ ಆಯ್ಕೆ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿ. ಸೀಟ್ ಮೆಟ್ರಿಕ್ಸ್ ಅನ್ನುವಂಥದ್ದು ಪಕ್ಕಾ ಇರುತ್ತೆ ಅಂತ ಹೇಳಲಿಕ್ಕೆ ಗ್ಯಾರಂಟಿ ಅಂತೂ ಇಲ್ಲ ವಿದ್ಯಾರ್ಥಿಗಳಿಗೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಹೇಳುವಂತ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಬಳಸುವಂತ ಪದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ನಾನು ಯಾವುದನ್ನು ಕೂಡ ನಂಬಿ ಇನ್ನೊಂದು ಮತ್ತೊಂದು ಏನು ಹೇಳ್ತಿಲ್ಲ, ಇಲ್ಲಿ ಸೀಟ್ ಮೆಟ್ರಿಕ್ಸ್ ನಂಬೇಡಿ ಅಂತ ಹೇಳ್ತಿಲ್ಲ, ಅದನ್ನೇ ಫಾಲೋ ಮಾಡಿ ಅಂತ ಕೂಡ ಹೇಳ್ತೀರಾ. ಅರ್ಥ ಮಾಡ್ಕೊಳ್ಳಿ ಅದನ್ನ. ಸೊ ಪಕ್ಕಾ ಅಂತೂ ಇರುತ್ತೆ ಅಂತ ಹೇಳಕ್ ಬರಲ್ಲ ಸೀಟ್ ಮೆಟ್ರಿಕ್ಸ್ ಅನ್ನ. ಸೊ ಕಳೆದ ಬೇಸ್ ಮೇಲೆ ನಾನು ಹೇಳ್ತಾ ಇರುವಂತದ್ದು ಪ್ರೀವಿಯಸ್ ಇಯರ್ ಒಂದು ಲಿಸ್ಟ್ ಗಳ ಆಧಾರದ ಮೇಲೆ ಯಾವ ತರ ಆಗಿದೆ ಅಂತ. ಹಾಗೆ ವಿದ್ಯಾರ್ಥಿಗಳಿಗೆ ಇನ್ನೊಂದೇನಂದ್ರೆ, ಬಹುತೇಕವಾಗಿ ಸೀಟ್ ಮೆಟ್ರಿಕ್ಸ್ ನ ನಂಬಬಹುದು ನೀವು ಒಂದು ಪಕ್ಷ. ಇನ್ನೊಂದು ಏನಂದ್ರೆ, ವಿದ್ಯಾರ್ಥಿಗಳಿಗೆ ಕಾಲೇಜನ್ನ ಸೀಟ್ ಮೆಟ್ರಿಕ್ಸ್ ಪ್ರಕಾರ ನೋಡ್ತೀವಿ ಅನ್ಕೊಂಡ್ರೆ ಓಕೆ, ಸೀಟ್ ಮೆಟ್ರಿಕ್ಸ್ ಪ್ರಕಾರ ನೋಡ್ತೀರಾ. ಕಾಲೇಜ್ ಆಯ್ಕೆ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ, ನೀವು ಕಾಲೇಜ್ಗಳಿಗೆ ಸಂಖ್ಯೆಗಳಿರ್ತಾವಲ್ಲ, ಸೊ ಒಂದು ಸೀಟ್ ಮೆಟ್ರಿಕ್ಸ್ ಪ್ರಕಾರ ನೀವು ಸೀಟ್ಗಳನ್ನ ನೋಡ್ತಾ ಹೋಗ್ತೀರಾ. ಅಲ್ಲಿ GM ಸೀಟ್ ಹಾಕೋಣ, ನಾವು ಕ್ಯಾಟಗರಿ ಸೀಟ್ಸ್ ಹಾಕೋಣ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತೀರಿ.
GM ಸೀಟು ಜೊತೆಗೆ ಕ್ಯಾಟಗರಿ ಸೀಟ್. ಮೇಯ್ನ್ ಆಗಿ ನೀವು ಕ್ಯಾಟಗರಿ ಸೀಟ್‌ನ ನೋಡಿ. ನಂತರದಲ್ಲಿ GM ಸೀಟ್‌ನ ನೋಡಿ. ಕ್ಯಾಟಗರಿ ಸೀಟು ಇರುತ್ತಾ ಇಲ್ವಾ ಒಂದು ಪಕ್ಷ ನೋಡ್ಕೊಳ್ಳಿ. 1, 2 ಸೀಟ್ ಇದ್ರೂ ಕೂಡ ಆ ಕಾಲೇಜ್‌ಗಳನ್ನ ಒಂದು ಲಿಸ್ಟ್ ಬರ್ಕೊಳ್ಳಿ. ಈಗ ನಾನು ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಪೆನ್ ಪೇಪರ್ ತಗೊಂಡು ವಿದ್ಯಾರ್ಥಿಗಳು ಲಿಸ್ಟ್ ಮಾಡ್ತಾ ಹೋಗಿ. ಕಾಲೇಜು ಹೆಸರುಗಳನ್ನ ಅಂದ್ರೆ ಒಂದು ಸೀಟ್ ಪ್ರಕಾರ ನೋಡ್ಕೊಂಡು ಹೋಗಿ. ಕ್ಯಾಟಗರಿಯಲ್ಲಿ ಯಾವ ಸೀಟ್ಸ್‌ಗಳಿದಾವೆ. ನಂತರದಲ್ಲಿ ಆ ಒಂದು GM ಸೀಟ್‌ಗಳನ್ನ ನೋಡ್ಕೊಂಡು ಹೋಗಿ. ಎಲ್ಲೆಲ್ಲಿ GM ಸೀಟ್‌ಗಳು ಖಾಲಿ ಇದಾವೆ. ಮೇಯ್ನ್ ಆಗಿ ಗವರ್ನಮೆಂಟ್ ಟು ಏಡೆಡ್ ಕಾಲೇಜ್‌ಗಳನ್ನ ಬಿಟ್ಬಿಡಿ. ಯಾಕಂದ್ರೆ ಇವಾಗ ಸಾಧ್ಯತೆ ತೀರಾ ಕಷ್ಟ ಇರುತ್ತೆ ಪರ್ಸೆಂಟೇಜ್ ಕಡಿಮೆ ಇರೋರಿಗೆ. ಅನ್‌ಏಡೆಡ್ ಕಾಲೇಜ್‌ಗಳನ್ನ ಟಾರ್ಗೆಟ್ ಮಾಡಿ ವಿದ್ಯಾರ್ಥಿಗಳು. ಆ ಕಾಲೇಜ್‌ಗಳಲ್ಲಿ ಸೀಟು ಉಳಿದಿರೋ ಸಾಧ್ಯತೆ ಇರುತ್ತೆ. ಮತ್ತೆ 4th ರೌಂಡ್ ಆಗಿರೋದ್ರಿಂದ ಮತ್ತೆ ಬಹುತೇಕ ವಿದ್ಯಾರ್ಥಿಗಳು ಅನ್‌ಏಡೆಡ್ ಕಾಲೇಜ್ ಕಡೆ ಹೋಗೋದೇ ಇಲ್ಲ. ಯಾಕಂದ್ರೆ ಫೀಸ್ ಸ್ವಲ್ಪ ಜಾಸ್ತಿ ಬರ್ಬೋದು ಅನ್ಕೊಂತೀರಾ. ಸೊ ಆ ಕಾರಣಕ್ಕೆ ನಿಮಗೆ ಗವರ್ನಮೆಂಟ್ ಸೀಟ್ ಸಿಕ್ಕಾಗ ಫೀಸ್ ಕೂಡ ಕಡಿಮೆನೇ ಬರುತ್ತೆ. ಬಟ್ ಇನ್ನೊಂದು ಎಚ್ಚರಿಕೆ ಏನಿರಬೇಕು ಅಂದ್ರೆ ನಾನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಎಲ್ಲಾ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಕಾಲೇಜಿನ ಆಯ್ಕೆ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಕಾಲೇಜ್ ಬಗ್ಗೆ ವಿಚಾರಿಸಿ ವಿದ್ಯಾರ್ಥಿಗಳೇ. ನಿಮಗೆ ಒಂದು ಸ್ಟಾರ್ ಮಾರ್ಕ್ ಬರೋದು ಬಂದ್ರೆ ಹೆಚ್ಚಿಗೆ ಕಾಲೇಜನ್ನ ಕೊಡಲೇಬೇಕು ನೀವು. ಹೆಚ್ಚಿಗೆ ಕಾಲೇಜ್ ಕೊಡಲೇಬೇಕು. ಸೊ ಹಾಗಾಗಿ ಯಾವ ಪರ್ಸೆಂಟ್ ಇರೋರು ಹೆಚ್ಚಿಗೆ ಕಾಲೇಜ್ ಯಾವ ತರ ಕೊಡಬೇಕು ಅಂತ ಕೂಡ ಹೇಳ್ತೇನೆ. ಬಟ್ ಕಾಲೇಜ್ ಬಗ್ಗೆ ವಿಚಾರಿಸಿ. ಯಾವೆಲ್ಲ ಅಂಶಗಳು ಅಂದ್ರೆ ಮೊದಲನೇದಾಗಿ ಕಾಲೇಜ್ ಫೀಸ್ ಎಷ್ಟು ಬರುತ್ತೆ. ಕಾಲೇಜ್ ಬಗ್ಗೆ ಇದಕ್ಕೂ ಮುಂಚೆ 2 ತಿಂಗಳು ಅಪ್ಲಿಕೇಶನ್ ಹಾಕ್ತಾಗ ನೀವು ಇದೆಲ್ಲ ವಿಚಾರಿಸ್ಕೊಬೇಕಿತ್ತು. ಈಗ ನಿಮ್ಮ ಹತ್ರ ಸಮಯನೂ ಇಲ್ಲ. ಬಟ್ ಅದಕ್ಕೆ ನಾನು ಏನು ಹೇಳಿಕ್ಕೂ ಕೂಡ ಬರೋದಿಲ್ಲ. ಮೊದಲನೇದಾಗಿ ಕಾಲೇಜು ಫೀಸ್ ಎಷ್ಟು ಬರುತ್ತೆ ಅಂದ್ರೆ ನಿಮಗೆ ಆಯ್ಕೆ ಮಾಡೋ ಯಾವ ಕಾಲೇಜ್ ಬೇಕಾದ್ರೆ ಸಿಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಆಯ್ಕೆ ಮಾಡುವಂಥ ಕಾಲೇಜ್ಗಳ ಬಗ್ಗೆ ಎಚ್ಚರಿಕೆಯಿಂದ ವಿಚಾರಿಸಿ ಆಯ್ಕೆ ಮಾಡಿರಿ. ಮೊದಲನೇದಾಗಿ ಕಾಲೇಜ್ ಫೀಸ್ ಎಷ್ಟು ಬರುತ್ತೆ. 1 ಇಯರ್ ಅಂದ್ರೆ ಗೌರ್ಮೆಂಟ್ ಸೀಟ್ ಅಲಾಟ್ ಆದರೆ 1 ಇಯರ್ಗೆ ಫೀಸ್ ಎಷ್ಟು ಬರುತ್ತೆ, ಸೆಕೆಂಡ್ ಇಯರ್ಗೆ ಎಷ್ಟು ಬರುತ್ತೆ, ನಂತರದಲ್ಲಿ ಸೆಮಿಸ್ಟರ್ ವೈಸ್ ಫೀಸ್ ಕಟ್ಟಬೇಕಾ, ಇಯರ್ ವೈಸ್ ಫೀಸ್ ಕಟ್ಟಬೇಕಾ, ಫೀಸ್ ಎಷ್ಟು ಬರುತ್ತೆ, ನಂತರದಲ್ಲಿ ಹಾಸ್ಟೆಲ್ ಫೆಸಿಲಿಟಿಗಳು ಸಿಗ್ಬೋದಾ ಏನು ಅಂತ ಅಂದ್ರೆ ಅಪ್ಲೈ ಮಾಡಿದಾಗ ಗೌರ್ಮೆಂಟ್ ಇನ್ನೊಂದು ಮತದಲ್ಲಿ ಹಾಸ್ಟೆಲ್ ಸಿಗ್ಬೋದಾ, ನಂತರದಲ್ಲಿ ಬಸ್ ಫೆಸಿಲಿಟಿಗಳು ಯಾವ ಥರ ಇದಾವೆ, ನಂತರದಲ್ಲಿ ಒಂದು ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸ್ಗಳು ನಡೆಯುತ್ತಾ, ನಂತರದಲ್ಲಿ ಕಾಲೇಜಲ್ಲಿ ನಿಮಗೆ ಬೇಕಿರೋ ಮೆಥಡಾಲಜಿಗಳು ಸಬ್ಜೆಕ್ಟ್ಸ್ಗಳನ್ನ ಟೀಚ್ ಮಾಡ್ತಾರಾ, ನಂತರದಲ್ಲಿ ಕ್ಲಾಸಸ್ ರೆಗ್ಯುಲರ್ ಇರುತ್ತೆ. ಇನ್ನೊಂದು ಮತ್ತೊಂದು ನಂತರದಲ್ಲಿ ನಿಮಗೆ ಬರ್ತಕ್ಕಂಥ ಒಂದು ಪ್ರಶ್ನೆಗಳು ಇರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕಾಲ್ ಮಾಡೋದ್ರ ಮುಖಾಂತರ ಕಾಲೇಜಿಗೆ ಕ್ಲಿಯರ್ ಮಾಡ್ಕೊಳ್ಳಿ. ನಂಬರ್ ಎಲ್ಲಿ ಸಿಗುತ್ತೆ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಅಂತ ಏನಿರುತ್ತಲ್ಲ ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೀವಿ. ಮತ್ತೆ ನೀವು ಲಾಗಿನ್ ಆದಂತ ಪಕ್ಷದಲ್ಲಿ ಅಲ್ಲೇ ಕೂಡ ಮೇಲ್ಗಡೆ ತೋರಿಸ್ತಾ ಇರುತ್ತೆ. ಲಾಗಿನ್ ಆಗಬೇಕಾದ್ರೆ ಅದನ್ನ ಕ್ಲಿಕ್ ಮಾಡಿ ನಿಮಗೆ ಅಥವಾ ಸೀಟ್ ಮೆಟ್ರಿಕ್ಸ್ಗಳು ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಸಂಸ್ಥೆ ಅಡ್ರೆಸ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಅಂತೆಲ್ಲ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ, ಅಥವಾ ನಂಬರ್ ಕೊಟ್ಟಿರ್ತಾರೆ. ಕೆಲವೊಂದು ಕಾಲೇಜಲ್ಲಿ ನಂಬರ್ ಕೊಟ್ಟಿರಲ್ಲ. ಯಾವ ಕಾಲೇಜ್ಗಳು ನಂಬರ್ ಕೊಟ್ಟಿರ್ತಾರೆ ಆ ಕಾಲೇಜ್ಗಳಿಗೆ ಕಾಲ್ ಮಾಡಿ ವಿದ್ಯಾರ್ಥಿಗಳು ಕಾಲೇಜ್ ಫೀಸ್ ಇನ್ನೊಂದು ಮತ್ತೊಂದು ಏನೇನು ಹೇಳಿದ್ನಲ್ಲ ಎಲ್ಲಾನು ವಿಚಾರಿಸಿ ಆ ಕಾಲೇಜ್ಗಳನ್ನ ಆಯ್ಕೆ ಮಾಡಿ. ವಿಚಾರಿಸಿ ಸುಮ್ಮನೆ ಕಾಲೇಜ್ಗಳು ಕೊಟ್ಕೊಂಡು ಹೋಗ್ತೀರಾ ಅಂದ್ರೆ ಒಂದು ಪಕ್ಷ ನಿಮಗೆ ಸೀಟ್ ಸಿಕ್ಕರೂ ಕೂಡ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಕಾಲೇಜ್ಗೆ ಹೋಗ್ತೀರಾ ಅನ್ಕೊಳ್ಳಿ, ದುಡ್ಡೆಲ್ಲ ಕಟ್ಬಿಟ್ಟು. ಆಗ ಕಾಲೇಜಲ್ಲಿ ಹೆವಿ ಫೀಸ್ ಹೇಳ್ತಾರೆ. ಇನ್ನೊಂದು ಮತ್ತೊಂದು ಅಂದ್ರೆ ನೀವು ನೆಕ್ಸ್ಟ್ ಇಯರ್ಗೆ ಹೋಗ್ಬೇಕಿರುತ್ತೆ, ಮತ್ತೆ ಕಟ್ಟಿರೋ ಫೀಸ್ ಕೂಡ ವಾಪಸ್ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತೀರಾ. ಅದು ಬೇಡ ಅಂತಾನೆ ಇಷ್ಟೆಲ್ಲ ಹೇಳ್ತಿರುವಂತದ್ದು ವಿದ್ಯಾರ್ಥಿಗಳಿಗೆ. ಹಾಗಿದ್ರೆ ಎಷ್ಟು ಪರ್ಸೆಂಟ್ ಇರೋರು ಎಷ್ಟು ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕನಿಷ್ಠ ನಿಮ್ಮ ಐಡಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಾಗ ಒಂದು ಕಾಲೇಜ್ ಅವರು ಇರಲೇಬೇಕಿರುತ್ತೆ. ಅದಿಲ್ಲ ಅಂದ್ರೆ ಆಪ್ಷನ್ ಎಂಟ್ರಿ ಸಕ್ಸಸ್ಫುಲ್ ಅಂತ ಆಗೋದಿಲ್ಲ. ನಂತರದಲ್ಲಿ ಅಟ್ಲೀಸ್ಟ್ ಒಂದು ಕಾಲೇಜು ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಏನಿಲ್ಲ ಅಂದ್ರೂ ಕೂಡ 350ಕ್ಕೂ ಹೆಚ್ಚಿಗೆ ಕಾಲೇಜ್ಗಳಿದ್ದಾವೆ ಗೌರ್ಮೆಂಟ್. ಅಷ್ಟು ಕಾಲೇಜನ್ನು ನೀವು ಆಯ್ಕೆ ಮಾಡಬಹುದು. ಯಾವುದೇ ಮಿತಿ ಇರೋದಿಲ್ಲ ಇಲಾಖೆ ಕಡೆಯಿಂದ. ಸೊ ಇನ್ನೊಂದೇನಂದ್ರೆ ಇವಾಗ ನಾನು ಹೇಳ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಆಟ ಅಂತ ಅನ್ಸುತ್ತೆ. ಆಟ ಆಡ್ತಿದ್ದಾರೆ ಅಥವಾ ಸುಮ್ಮನೆ ಹೇಳ್ತೀರಾ ಅಂತ ಅಂದ್ಬಿಡು. ಆಟ ಅಲ್ಲ ವಿದ್ಯಾರ್ಥಿಗಳು. ಯಾಕಂದ್ರೆ ಈ 350 ಕಾಲೇಜ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಅಂತೂ ಅಲ್ಲ. ಬಟ್ ನಿಮಗೆ ಸೀಟ್ ಬೇಕು, ಸ್ಟಾರ್ ಮಾರ್ಕ್ ಬರಬಾರ್ದು ಅಂದ್ರೆ 350 ಕಾಲೇಜಿಗೂ ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನಾನು ಹೇಳ್ತಿರೋದಷ್ಟೇ. ಬಟ್ ವಿಚಾರಿಸಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಪರ್ಸೆಂಟೇಜ್ ವೈಸ್ ಹೇಳಿದ್ರೆ ಇದನ್ನ ನಾನು ಹೇಳ್ತಿರೋದು ಉದಾಹರಣೆಗಷ್ಟೇ, ಅಂದಾಜು ಹೇಳ್ತಿರೋದಷ್ಟೇ. ಯಾವುದೇ ರೀತಿ ಅಧಿಕೃತ ಇಲಾಖೆ ಇನ್ನೊಂದು ಮತ್ತೊಂದು ಯಾವುದೇ ಮಾಹಿತಿ ಇಲ್ಲ. ಇದು ಜಸ್ಟ್ ಇವಾಗ ನಾನು ಹೇಳ್ತಿರೋ ವಿಷಯ ಇದೆಯಲ್ಲ, ಎಷ್ಟು ಪರ್ಸೆಂಟ್ ಇರೋ ಎಷ್ಟು ಕಾಲೇಜ್ ಆಯ್ಕೆ ಮಾಡ್ಕೋಬಹುದು. ಒಂದು ಅನಾಲಿಸಿಸ್ ಕಳೆದ ವರ್ಷದ ಆಧಾರದ ಮೇಲೆ, ಕಳೆದ ಒಂದು ರೌಂಡ್ಗಳ ಆಧಾರದ ಮೇಲೆ ಎಷ್ಟು ಪರ್ಸೆಂಟ್ ಇರೋ ವಿದ್ಯಾರ್ಥಿಗಳಿಗೆ ಯಾವ ಥರ ಸೀಟ್ ಅಲಾಟ್ ಆಗಿದೆ ಒಂದು ಜಸ್ಟ್ ಬೇಸಿಕ್ ಹೇಳ್ತಿರೋದಷ್ಟೇ. ಇದನ್ನೇ ಫಾಲೋ ಮಾಡ್ತಾರೆ ಅಥವಾ ನೀವು ಇದನ್ನೇ ಫಾಲೋ ಮಾಡಿ ಅಂತ ನಾನು ಹೇಳೋದಿಲ್ಲ. ಜಸ್ಟ್ ಕೇಳ್ತಿರುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದು. 80% ಇಂದ 85% ಇನ್ನ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಒಂದು ಸುಮಾರು 20 ಕಾಲೇಜ್ ಆಯ್ಕೆ ಮಾಡಿರ್ತಾರೆ. ಸೀಟ್ ಇರುವ ಕಾಲೇಜು, ಸೀಟ್ ಇಲ್ಲ ಅಂದ್ರೆ ನಿಮಗೂ ಕೂಡ ಸ್ಟಾರ್ ಬರುತ್ತಲ್ಲಿ. ಸೀಟ್ ಇರುವ ಅಟ್ಲೀಸ್ಟ್ ಕಾಲೇಜ್ಗಳಲ್ಲಿ ಯಾವ್ದಾದ್ರು ಸೀಟ್ ಇದೆ ನಿಮ್ಮ ಕ್ಯಾಟಗರಿ ವೈಸ್ GM ಇದೆ ಅಂದಾಗ GM ಪರ್ಸೆಂಟೇಜು ನಿಮ್ದು ನಿಂತಾಗ GM ಅಲ್ಲಿ ಸೀಟು ವಿದ್ಯಾರ್ಥಿಗಳು ಅಲಾಟ್ ಆಗೋದಿರುತ್ತೆ. ಆ ಕಾರಣಕ್ಕೆ GM ಸೀಟನ್ನು ಆಯ್ಕೆ ಮಾಡಿ ಅಂದಿದ್ದು. ಈಗ ಕಟ್ ಆಫ್ ಏನಿರುತ್ತಲ್ಲ, ಕಟ್ ಆಫ್ ಅನ್ನು ಕಳೆದ ಬಾರಿ ಪ್ರಕಟ ಮಾಡಿಲ್ಲ ಅವರು. ಬಟ್ ಆದ್ರೂ ಕೂಡ ಕಟ್ ಆಫ್ ಅಂತ ಒಂದು ನಿಗದಿ ಆಗಿರುತ್ತಲ್ಲಿ. ಆ ಒಂದು ಪ್ರಕಾರದಲ್ಲಿ GM ಸೀಟ್ ಅಷ್ಟು ನಿಮ್ಮ ಕಟ್ ಆಫ್ ಅಂದ್ರೆ ಕ್ಯಾಟಗರಿ ಸೀಟ್ಸ್ ಅಲ್ಲಿ ಸೀಟ್ ಇಲ್ಲ ಅಂದ್ರೂ ಕೂಡ GM ಅಲ್ಲಿ ಸೀಟ್ ಸಿಗುತ್ತೆ. GM ಅಂದ್ರೆ ಜನರಲ್ ಮೆರಿಟ್ ಅಂತ ಅಷ್ಟೇ. ಅದು ಯಾವುದೇ ರೀತಿ ಕ್ಯಾಟಗರಿ ವೈಸ್ ಬರೋದಿಲ್ಲ ಅದು. ಸೊ ಕ್ಯಾಟಗರಿ ಎಲ್ಲ GM ಅಂದ್ರೆ ಜಸ್ಟ್ ಜನರಲ್ ಮೆರಿಟ್ ಹೆಚ್ಚಿಗೆ ಪರ್ಸೆಂಟ್ ಇದ್ದಾರೆ ಸೀಟ್ ಕೊಡ್ತೀವಿ ಅಂತ ಅಷ್ಟೇ ಅದು ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ವಿಡಿಯೋಸ್ಗಳಿದೆ ನೋಡ್ಕೋಬಹುದು ಅಂತ ಹೇಳ್ತಾ, ನಂತರದಲ್ಲಿ 80ರಿಂದ 85% ಇದೆ. ಇನ್ನೂ ಹೆಚ್ಚಿಗೆ ಇದೆ ಅಂದ್ರೆ ಕನಿಷ್ಠ 20-25 ಕಾಲೇಜ್ ಆಯ್ಕೆ ಮಾಡಿದ್ರು ಕೂಡ ಸಾಕಾಗಿರುತ್ತೆ. ನಂತರದಲ್ಲಿ 75ರಿಂದ 80% ಇದೆ ಅನ್ಕೊಳ್ಳಿ ನೀವು. ಕನಿಷ್ಠ ಏನಿಲ್ಲ ಅಂದ್ರೂ ವಿದ್ಯಾರ್ಥಿಗಳು 50ರಿಂದ 100 ಕಾಲೇಜ್ ತನಕ ಆಯ್ಕೆ ಮಾಡಿ. 75ರಿಂದ 80% ತನಕ ಇದೆ ಅಂದ್ರೆ ಸೀಟ್ ಇರುವ ಕಾಲೇಜ್ಗಳು ಕನಿಷ್ಠ ವಿದ್ಯಾರ್ಥಿಗಳು 56 ಆಯ್ಕೆ ಮಾಡ್ಕೊಂಡಿರಿ. ನಿಮ್ಮ ಲಕ್ ಚೆನ್ನಾಗಿದ್ರೆ 30 ಕಾಲೇಜಲ್ಲಿ ಸಿಗ್ಬೋದು, 10ನೇ ಕಾಲೇಜಲ್ಲಿ ಸಿಗ್ಬೋದು, 5ನೇ ಕಾಲೇಜಲ್ಲಿ ಸಿಗ್ಬೋದು, ಯಾವ್ದು ಬೇಕಾದ್ರೂ ಸಿಗ್ಬೋದು. ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿರೋದು. ಬಟ್ ನಿಮ್ಮ ಲಕ್ಕು ಮತ್ತು ಕಾಂಪಿಟೇಷನ್ ಎಲ್ಲ ಮ್ಯಾಟರ್ ಆಗುತ್ತಿದೆ. ನಂತರದಲ್ಲಿ 70ರಿಂದ 75% ಇರುವಂಥ ವಿದ್ಯಾರ್ಥಿಗಳು ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ 100ಕ್ಕಿಂತ ಹೆಚ್ಚಿಗೆ ಕಾಲೇಜು ಮತ್ತೆ 200 ಕಾಲೇಜ್ ತನಕನೂ ಆಯ್ಕೆ ಮಾಡಿ ವಿದ್ಯಾರ್ಥಿಗಳು. ಕನಿಷ್ಠ 100ರಿಂದ 150, 200 ತನಕ ಆಯ್ಕೆ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. 70ರಿಂದ 75. ನಂತರದಲ್ಲಿ 65ರಿಂದ 70% ಇರುವಂಥ ವಿದ್ಯಾರ್ಥಿಗಳು ಇದೆಲ್ಲ 150ರಿಂದ 200 ಕಾಲೇಜ್ ತನಕ ಅಂತೂ ಆಯ್ಕೆ ಮಾಡ್ಕೊಳ್ಳಿ. ನಂತರದಲ್ಲಿ 55ರಿಂದ 65% ಇರುವಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ, ಬಹುತೇಕ 200ಕ್ಕೂ ಅಧಿಕ ಕಾಲೇಜ್ಗಳನ್ನ ನೀವು ಆಯ್ಕೆ ಮಾಡಬೇಕಿರುತ್ತೆ. ಯಾಕಂದ್ರೆ 200ಕ್ಕೂ ಅಧಿಕ ಕಾಲೇಜ್ ಆಯ್ಕೆ ಮಾಡಿದಾಗ ನಿಮ್ಮ ಲಕ್ ಚೆನ್ನಾಗಿತ್ತು ಅನ್ಕೊಳ್ಳಿ, ನೀವು ಆಯ್ಕೆ ಮಾಡಿರೋ ಕಾಲೇಜ್ಗಳಲ್ಲಿ ಸೀಟ್ ಉಳಿದಿದ್ದು ಅನ್ಕೊಳ್ಳಿ, ಸ್ಟಾರ್ಟಿಂಗ್ 10 ಕಾಲೇಜಲ್ಲಿ ನಿಮಗೆ ಸಿಗ್ಬೋದು. 200 ಕೊಟ್ಟಿದ್ದೀರಾ ಓಕೆ,
10 ಕಾಲೇಜಲ್ಲಿ ಸೀಟ್ ಸಿಗ್ಬೋದು, ಅಥವಾ 150ನೇ ಕಾಲೇಜಲ್ಲಿ ಸಿಗ್ಬೋದು, 170ನೇ ಕಾಲೇಜಲ್ಲಿ ಸಿಗ್ಬೋದು, 80ನೇ ಕಾಲೇಜ್ ಸಿಗ್ಬೋದು, 200ನೇ ಕಾಲೇಜಲ್ಲಿ ಸಿಗ್ಬೋದು ನಿಮ್ಗೆ. ಆ ಕಾರಣಕ್ಕೆ ನಿಮ್ಮ ಲಕ್ಕು ಮತ್ತೆ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಯಾವ ತರ ಇದೆ, ಮತ್ತೆ ಈ ಒಂದು 4th ರೌಂಡ್ ಕಾಂಪಿಟೇಷನ್ ಲೆವೆಲ್ ಯಾವ ತರ ಇದೆ, ನೀವು ಕೊಟ್ಟಿರೋ ಕಾಲೇಜಲ್ಲಿ ಎಷ್ಟು ಜನಕ್ಕೆ ಆ ಕಾಲೇಜ್ ಗೊತ್ತಿದೆ ಗೊತ್ತಿಲ್ಲ, ಅಲ್ಲಿ ಸೀಟ್ ಇದೆಯಾ ಇಲ್ವಾ, ಎಲ್ಲಾ ಮ್ಯಾಟರ್ ಆಗಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿರುತ್ತೆ. ನಾನು ಇವಾಗ 200 ಕಾಲೇಜ್ ಅಂದೆ, 150 ಕಾಲೇಜ್ ಅಂದೆ, 100 ಕಾಲೇಜ್ ಅಂದೆ, ಹೆಂಗ್ ಆಯ್ಕೆ ಮಾಡೋಣ, ಆಯ್ಕೆ ಮಾಡ್ಕೊಂತ ಕೂತ್ಕೊಬೇಕಾ, ಅದಕ್ಕೆ ಟೈಮ್ ಆಗುತ್ತೆ. ಮತ್ತೆ ಎಲ್ಲಿ ವಿಚಾರಿಸೋಣ ಅಂತೆಲ್ಲ ಡೌಟ್ ಬರ್ಬೋದು. ವಿಚಾರಿಸೋದೆಲ್ಲ ಇದಕ್ಕೂ ಮುಂಚೆನೇ ವಿದ್ಯಾರ್ಥಿಗಳು ಮಾಡ್ಕೋಬೇಕಿರುತ್ತೆ. ಇದು ಇಲಾಖೆ ಸಮಸ್ಯೆ ಆಗೋದಿಲ್ಲ. ನಂತರದಲ್ಲಿ ಆ ಒಂದು ಕಾಲೇಜುಗಳಲ್ಲೂ ಅಷ್ಟೇ ಫೀಸ್ ಇನ್ನೊಂದು ಮತ್ತೊಂದು, ಇವಾಗ ನಿಮಗೆ ಸೀಟ್ ಬೇಕೇ ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಳ್ತಿರುವಂಥದ್ದು, ಹೆಚ್ಚಿಗೆ ಕಾಲೇಜ್ ಕೊಡಲೇಬೇಕು ವಿದ್ಯಾರ್ಥಿಗಳು. ಹೆಚ್ಚಿಗೆ ಕಾಲೇಜ್ ಕೊಡಲ್ಲ, ನನ್ನ ಸರೌಂಡಿಂಗ್ 10 ಕಾಲೇಜ್ ಕೊಡ್ತೀನಿ, 15 ಕಾಲೇಜ್ ಕೊಡ್ತೀನಿ, 30 ಕಾಲೇಜ್ ಕೊಡ್ತೀನಿ ಅನ್ನೋ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಸಿಗದೇನೆ ಹೋಗುತ್ತೆ ಅಂತ ಹೇಳ್ತಾರೆ. ನಂತರದಲ್ಲಿ ಕಾಲೇಜ್ ಸೀಟ್ ಬೇಕೇ ಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಇದಿರಲ್ಲ, ಈ ವಿದ್ಯಾರ್ಥಿಗಳು ಬೆಂಗಳೂರಿನ ಸೈಡಲ್ಲಿ ವಿದ್ಯಾರ್ಥಿಗಳು ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಾಗ, ಯಾವುದೇ ಒಂದು ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಬಹುತೇಕರಿಗೆ ಸ್ಟಾರ್ ಬರ್ತಿರುತ್ತೆ. ಯಾಕಂದ್ರೆ ಅಲ್ಲಿ ಸೀಟ್ ಇಲ್ಲ ಅಂದಾಗ ಅದೇ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೋತೀರ ಅಂದ್ರೆ ಸ್ಟಾರ್ ಬರುತ್ತೆ. ಆ ಕಾರಣಕ್ಕೆ ಈ ಒಂದು ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದ್ರೆ, ಈ ಒಂದು ಬ್ಯಾಂಗ್ಳೂರ್ ಸೈಡ್ ಅಲ್ಲಿ ಕಾಲೇಜ್ಗಳು ಆಲ್ಮೋಸ್ಟ್ ಹೆಚ್ಚಿಗೆ ಕಾಲೇಜ್ ಇದಾವೆ, 50 ಕಾಲೇಜ್ ಸುಮಾರಿಗೆ ಬರ್ತವೆ. ಇಲ್ಲಿ ಕಾಲೇಜ್ಗಳಲ್ಲಿ ಸೀಟ್ ಇರ್ತವೆ ಆಲ್ಮೋಸ್ಟ್. ಈ ಕಾಲೇಜ್ಗಳನ್ನ ಆಯ್ಕೆ ಮಾಡಿದಾಗ ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳು ಅಂತ ಇರುತ್ತೆ. ಯಾಕಂದ್ರೆ ನಿಮ್ಗೆ ಅಲ್ಲಿ ಸೀಟೇ ಇಲ್ದಿರೋ ಕಡೆ ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಕಾಲೇಜನ್ನು ಆಯ್ಕೆ ಮಾಡ್ತಿರ್ತೀರಾ ಅಲ್ಲೇ ಅಂತಂದಾಗ ವಿದ್ಯಾರ್ಥಿಗಳಿಗೆ ಅಲ್ಲಿ ಸೀಟೇ ಇರೋದಿಲ್ಲ. ಮತ್ತೆ ಅಲ್ಲಿ ಕಾಂಪಿಟೇಷನ್ ಆ ಜಿಲ್ಲೆಯಲ್ಲಿ ಇರೋರೇ ಕಾಂಪಿಟೇಷನ್ ಕೊಡ್ತಿರ್ತಾರೆ ನಿಮಗೆ. ಸೊ ಈ ಕಾರಣಕ್ಕೆ ಬ್ಯಾಂಗ್ಳೂರ್ ಸೈಡ್ ಏನಾದ್ರು ಬಂದ್ರೆ ಒಂದು ಪಕ್ಷ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮಗೆ. ಹಾಗಂತ ಇನ್ನೊಂದು ಬರಕ್ ಮುಂಚೆನೆ ಹಾಸ್ಟೆಲ್ ಸಿಗುತ್ತೆ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ವಿಚಾರಿಸಿ ನೀವು ಬನ್ನಿ. ಜಸ್ಟ್ ನಾನು ಹೇಳ್ತಿದ್ದೀನಿ ಅಂದ್ಬಿಟ್ಟು ನೀವು ಕಾಲೇಜ್ ಸೀಟ್ ಬೇಕು ಅಂದ್ರೆ ನೀವು ನೋಡಿ, ಒಟ್ಟಿನಲ್ಲಿ ಸರ್ಕಾರಿ ಕೋಟದ ಗೌರ್ಮೆಂಟ್ ಸೀಟ್ ಬೇಕು ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೇ ಸೀಟ್ ಸಿಕ್ಕರೂ ಹೋಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಆಪ್ಷನ್ ಎಲ್ಲಾ ಜಿಲ್ಲೆಗಳ ಕಾಲೇಜುಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಸೀಟನ್ನು ಆಯ್ಕೆ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಹೆಚ್ಚಿಗೆ ಕಾಲೇಜನ್ನು ಕೊಡಲೇಬೇಕಾಗುತ್ತೆ. ಇವಾಗ ನೀವು ಬ್ಯಾಂಗ್ಳೂರ್ 10 ಕೊಡ್ತೀರಾ, ಇನ್ನೊಂದು ಡಿಸ್ಟಿಕ್ 6 ಕೊಡ್ತೀರಾ, ಇನ್ನೊಂದು ಡಿಸ್ಟಿಕ್ 3 ಕೊಡ್ತೀರಾ, ಹಿಂಗ್ ಕೊಟ್ಬಿಟ್ಟು ನೀವು 50-60 ಆಯ್ತು ಅಂದ್ರೆ ಉಪಯೋಗ ಇರೋದಿಲ್ಲ ವಿದ್ಯಾರ್ಥಿಗಳೇ. ಸೀಟ್ ಇರುವಂತ ಡಿಸ್ಟಿಕ್ಗಳಲ್ಲಿ, ಸೀಟ್ ಇರುವಂತ ಕಾಲೇಜುಗಳಲ್ಲಿ ವಿಚಾರಿಸಿ ಆ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಸ್ಟಾರ್ ಮಾರ್ಕ್ ಬರಬಾರ್ದು ಅಂದ್ರೆ ನಾನು ಹೇಳ್ತಿರುವಂತ ಇಷ್ಟು ಕಾಲೇಜುಗಳನ್ನ ಮತ್ತೆ ಅಷ್ಟು ಪರ್ಸೆಂಟ್ ಇರೋರು ಅಷ್ಟೇ ಆಯ್ಕೆ ಮಾಡಿ ಅಂತ ನಾನು ಹೇಳ್ತಿಲ್ಲ. ಹೆಚ್ಚಿಗೆ ಕಾಲೇಜನ್ನ ಆಯ್ಕೆ ಮಾಡಿ, ಮಿತಿನೇ ಇರೋದಿಲ್ಲ. ಇವಾಗ ನಾನು ಹೇಳಿದೆ ಅಂದ್ಬಿಟ್ಟು 75ರಿಂದ 80% 50 ಕಾಲೇಜ್ ಮಾತ್ರ ಆಯ್ಕೆ ಮಾಡಿ ಅಂತಲ್ಲ, ನೀವು 100 ಮಾಡಿ, 150 ಮಾಡಿ, ಎಷ್ಟಿಗಾರೆ ಆಯ್ಕೆ ಮಾಡಿ. ಯಾಕಂದ್ರೆ ನನಗೊಬ್ಬ ವಿದ್ಯಾರ್ಥಿ ಹೇಳಿದ್ದೇನೆ ಅಂದ್ರೆ, ನಾವು 150 ಕಾಲೇಜ್ ಆಯ್ಕೆ ಮಾಡಿದ್ವಿ ನೀವು ಹೇಳಿದ್ರಿ ಅಂತ, 130ನೇ ಕಾಲೇಜ್ ಸಿಕ್ಕಿದೆ ಅಂತ ಒಬ್ಬ ವಿದ್ಯಾರ್ಥಿ ಹೇಳಿದ್ರು. ಆ ಕಾರಣಕ್ಕೆ ನಿಮ್ಗೆ ಹೇಳ್ತಿರೋದು ಅಂದ್ರೆ, ಹೆಚ್ಚಿಗೆ ಕಾಲೇಜನ್ನ ಆಯ್ಕೆ ಮಾಡಿ, ವಿಚಾರಿಸಿ ಆಯ್ಕೆ ಮಾಡಿ, ಕಾಲೇಜ್ ಬಗ್ಗೆ ವಿಚಾರಿಸಿ ನಂತರದಲ್ಲಿ ನೀವು ಕಾಲೇಜ್ಗಳನ್ನ ಆಯ್ಕೆ ಮಾಡಿ ವಿದ್ಯಾರ್ಥಿಗಳೇ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕ್ಲಿಕ್ ಮಾಡಿ.